ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು CAR-DARಗೆ ಸಂಬಂಧಪಟ್ಟಂತಹ 15/9/2019 ನಡೆದಂತಹ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 1. ಮೊಬೈಲ್ ಫೋನ್ಗಳಲ್ಲಿ ಈ ಸೌಲಭ್ಯವಿರುವುದಿಲ್ಲ. ಎ. ಕ್ಯಾಲ್ಕುಲೇಟರ್, ಬಿ. ಕ್ಯಾಮೆರಾ, ಸಿ. ವಿಡಿಯೋ ಕಾಲ್, ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ 2. ALUದ ಪೂರ್ಣ ವಿಸ್ತೀರ್ಣ ಏನು? ಎ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಬಿ. ಅಲಾರಾಮ್ ಮತ್ತು ಲರ್ನಿಂಗ್ ಯೂನಿಟ್, ಸಿ. ಅರ್ಥಮೆಟಿಕ್ ಲರ್ನಿಂಗ್ ಯೂನಿಟ್, ಡಿ. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಪ್ರಶ್ನೆ 3. ಮಾನವ ಶರೀರದ ನಿಯಂತ್ರಣ ಕೇಂದ್ರವು ಎ. ಹೃದಯ, ಬಿ. ಯಕೃತ್ತು, ಸಿ. ಮೆದುಳು, ಡಿ. ಮೂತ್ರಜನಕಾಂಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೆದುಳು. ಪ್ರಶ್ನೆ 4. ಡ್ಯಾಶ್ ಡ್ಯಾಶ್ ಗುರುತ್ವಾಕರ್ಷಣ ಶಕ್ತಿಯಿಂದ ಸಮುದ್ರದ ಉಬ್ಬರ ಇಳಿತವಾಗುವುದು. ಎ. ಸೂರ್ಯನ, ಬಿ. ಭೂಮಿಯ, ಸಿ. ಚಂದ್ರನ, ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರನ. ಪ್ರಶ್ನೆ 5. ಸೋಡಿಯಂ ಕ್ಲೋರೈಡ್ ಏನು? ಎ. ಮೆಣಸಿನಕಾಯಿ ಮೆಣಸು, ಬಿ. ಉಪ್ಪು, ಸಿ. ಚೈನೀಸ್ ಉಪ್ಪು, ಡಿ. ಸಾಸಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಉಪ್ಪು. ಪ್ರಶ್ನೆ 6. 1 ಗಂಟೆ ಡ್ಯಾಶ್ಗಳಿಗೆ ಸಮನಾಗಿದೆ. ಎ. 3600 ಸೆಕೆಂಡು, ಬಿ. 60 ನಿಮಿಷ, ಸಿ. 3.6 ಗುಣಾಕಾರ 103 ಸೆಕೆಂಡು, ಡಿ. ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಪ್ರಶ್ನೆ 7. ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಮೆಮೊರಿ ಡ್ಯಾಶ್. ಎ. ರ್ಯಾಮ್, ಬಿ. ರೋಮ್, ಸಿ. ರಿಜಿಸ್ಟರ್, ಡಿ. ಕ್ಯಾಚೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಿಜಿಸ್ಟರ್. ಪ್ರಶ್ನೆ 8. ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಎ. ರವೀಂದ್ರನಾಥ ಟ್ಯಾಗೋರ್, ಬಿ. ಬಂಕಿಂಚಂದ್ರ ಚಟರ್ಜಿ, ಸಿ. ರವೀಂದ್ರನಾಥ್ ಬಂಡೋಪಾಧ್ಯಾಯ, ಡಿ. ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಆಪ್ಷನ್ ಎ, ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 9. ಮಾನವನು ಉಸಿರೆಳೆಯುವ ಮತ್ತು ಹೊರಬಿಡುವ ವಾಯುಗಳು. ಎ. ಪ್ರಾಣವಾಯು ಮತ್ತು ಅಂಗಾರವಾಯು, ಬಿ. ಅಂಗಾರವಾಯು ಮತ್ತು ಪ್ರಾಣವಾಯು, ಸಿ. ಪ್ರಾಣವಾಯು ಮತ್ತು ಜಲಜನಕ, ಡಿ. ಜಲಜನಕ ಮತ್ತು ಪ್ರಾಣವಾಯು. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಾಣವಾಯು ಮತ್ತು ಅಂಗಾರವಾಯು. ಪ್ರಶ್ನೆ 10. ಸಮಾನ ಲೋಹ ಚುಂಬಕದ ಧ್ರುವಗಳು. ಎ. ಪರಸ್ಪರ ಆಕರ್ಷಿಸುವಿಕೆ, ಬಿ. ಪರಸ್ಪರ ಹಿಮ್ಮೆಟ್ಟಿಸುವಿಕೆ, ಬಿ. ಮೊದಲು ಆಕರ್ಷಣೆ ನಂತರ ಹಿಮ್ಮೆಟ್ಟಿಸು, ಡಿ. ಮೊದಲು ಹಿಮ್ಮೆಟ್ಟಿಸು ನಂತರ ಆಕರ್ಷಿಸು. ಸರಿಯಾದ ಉತ್ತರ ಆಪ್ಷನ್ ಬಿ, ಪರಸ್ಪರ ಹಿಮ್ಮೆಟ್ಟಿಸುವಿಕೆ. ಪ್ರಶ್ನೆ 11. ಸತ್ವವುಳ್ಳ ನರಗಳ ವ್ಯವಸ್ಥೆಯು ಕೋಶಗಳಿಂದ ತಯಾರಾಗಿದೆ. ಎ. ನೆಫ್ರಾನ್ಸ್, ಬಿ. ನ್ಯೂಟ್ರಾನ್ಸ್, ಸಿ. ಅಯಾನ್ಸ್, ಡಿ. ನ್ಯೂರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯೂರಾನ್ಸ್. ಪ್ರಶ್ನೆ 12. ಜೀವಸತ್ವ ಸಿಯ ಕೊರತೆಯಿಂದ ನಿರ್ಮಾಣವಾಗುವ ರೋಗವು. ಎ. ಸ್ಕರ್ವಿ, ಬಿ. ಮಲೇರಿಯಾ, ಸಿ. ಬೇರಿಬೇರಿ, ಡಿ. ರಾತ್ರಿ ಕುರುಡತ್ವ. ಸರಿಯಾದ ಉತ್ತರ ಆಪ್ಷನ್ ಎ, ಸ್ಕರ್ವಿ. ಪ್ರಶ್ನೆ 13. ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಎ. ಬೈನರಿ, ಬಿ. ಜಾವಾ, ಸಿ. ಮೈಕ್ರೋಸಾಫ್ಟ್ ವರ್ಡ್, ಡಿ. MS ಪಾಯಿಂಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಜಾವಾ. ಪ್ರಶ್ನೆ 14. ದ್ಯುತಿಸಂಶ್ಲೇಷಣೆಯ ಕಾರ್ಯವಿಧಾನವನ್ನು ಮಾಡುವುದು. ಎ. ಛಾಯಾಚಿತ್ರಕಾರ, ಬಿ. ಪ್ರಾಣಿಗಳಿಂದ, ಸಿ. ಮಾನವನಿಂದ, ಡಿ. ವನಸ್ಪತಿಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ, ವನಸ್ಪತಿಗಳಿಂದ. ಪ್ರಶ್ನೆ 15. ಗದರ್ ಪಾರ್ಟಿಯ ಸಂಸ್ಥಾಪಕರು ಯಾರು? ಎ. ಮಹಾತ್ಮ ಗಾಂಧಿ, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಲಾಲ್ ಹರದಯಾಲ್,
ಡಿ ವಿನಾಯಕ್ ದಾಮೋದರ್ ಸಾವರ್ಕರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲ್ ಹರದಯಾಲ್. ಪ್ರಶ್ನೆ 16. ಅಖಿಲ ಭಾರತ ಮುಸ್ಲಿಂ ಲೀಗ್ವನ್ನು ಡಿಸೆಂಬರ್ 30, 1906 ಡ್ಯಾಶ್ದಲ್ಲಿ ರಚಿಸಲಾಯಿತು. ಎ ಢಾಕಾ, ಬಿ ಲಕ್ನೋ, ಸಿ ಲಾಹೋರ್, ಡಿ ಅಲಿಗಢ್. ಸರಿಯಾದ ಉತ್ತರ ಆಪ್ಷನ್ ಎ ಢಾಕಾ. ಪ್ರಶ್ನೆ 17. USA ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು? ಎ ಮೇಡಮ್ ಕಾಮಾ, ಬಿ ಲಾಲಾ ಲಜಪತ್ ರಾಯ್, ಸಿ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಓಲ್ಕಾಟ್, ಡಿ ಸ್ವಾಮಿ ವಿವೇಕಾನಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಓಲ್ಕಾಟ್. ಪ್ರಶ್ನೆ 18. ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡ್ಯೋ ಇತ್ತೀಚೆಗೆ ಭಾರತದ ಭೇಟಿ ಮಾಡಿದ್ದರು. ಅವರು ಯಾವ ಪ್ರಧಾನಮಂತ್ರಿ ಆಗಿದ್ದಾರೆ? ಎ USA, ಬಿ UK, ಸಿ ಕೆನಡಾ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಪ್ರಶ್ನೆ 19. ಗೀತಾ ಗೋಪಿನಾಥ್ ರವರು ಪ್ರಸಿದ್ಧ ಡ್ಯಾಶ್. ಎ ವಕೀಲ, ಬಿ ಅರ್ಥಶಾಸ್ತ್ರ, ಸಿ ಬ್ಯಾಡ್ಮಿಂಟನ್ ಆಟಗಾರ, ಡಿ ಗಾಯಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಶಾಸ್ತ್ರ. ಪ್ರಶ್ನೆ 20. ಇಂಡೋನೇಷಿಯಾ ಏನು? ಎ ದಕ್ಷಿಣ ಏಷ್ಯಾದ ನಡುಗಡ್ಡೆ ದ್ವೀಪ, ಬಿ ನೋವು ಮತ್ತು ವ್ಯಥೆಯಿಂದ ಮುಕ್ತನಾಗಲು ಉದ್ದೇಶಪೂರ್ವಕ ಜೀವನ ಅಂತ ಮಾಡುವ ಪದ್ಧತಿ, ಸಿ ಯುರೋಪ್ನ ಒಂದು ಶಹರ ಅಥವಾ ನಗರ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ನೋವು ಮತ್ತು ವ್ಯಥೆಯಿಂದ ಮುಕ್ತನಾಗಲು ಉದ್ದೇಶಪೂರ್ವಕ ಜೀವನ ಅಂತ ಮಾಡುವ ಪದ್ಧತಿ. ಪ್ರಶ್ನೆ 21. ಸೋಫಿಯಾ ಯಾರು ಏನು? ಎ ಟೆಕ್ಸಾಸ್ ಗವರ್ನರ್, ಬಿ ಜಗತ್ತಿನ ಮೊದಲ ರೋಬೋಟ್ ನಾಗರಿಕ, ಸಿ UK ಪ್ರಧಾನಮಂತ್ರಿ, ಡಿ ಧ್ವನಿ ಸಹಾಯಕ ಗೂಗಲ್ ಸಾಫ್ಟ್ವೇರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಗತ್ತಿನ ಮೊದಲ ರೋಬೋಟ್ ನಾಗರಿಕ. ಪ್ರಶ್ನೆ 22. ಶ್ರೇಣಿಯಲ್ಲಿ ಯಾವ ಸಂಖ್ಯೆಯು ಹೊಂದುವುದಿಲ್ಲ? 5, 7, 11, 13, 15, 17, 19. ಆಪ್ಷನ್ ಎ 5, ಆಪ್ಷನ್ ಬಿ 13, ಆಪ್ಷನ್ ಸಿ 15, ಆಪ್ಷನ್ ಡಿ 17. ಸರಿಯಾದ ಉತ್ತರ ಆಪ್ಷನ್ ಸಿ 15. ಪ್ರಶ್ನೆ 23. ಶ್ರೇಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಗುರುತಿಸಿ. 3, 7, 15, 39, 63, 127, 255, 511. ಆಪ್ಷನ್ ಎ 39, ಬಿ 15, ಆಪ್ಷನ್ ಸಿ 7, ಆಪ್ಷನ್ ಡಿ 63. ಸರಿಯಾದ ಉತ್ತರ ಆಪ್ಷನ್ ಎ 39. ಪ್ರಶ್ನೆ 24. TRAI ಏನನ್ನು ನಿರ್ದೇಶಿಸುತ್ತದೆ? ಎ ಟೆರೆಸ್ಟ್ರಿಯಲ್ ರಿಮೋಟ್ ಸೆನ್ಸಿಂಗ್ ಅಥಾರಿಟಿ ಆಫ್ ಇಂಡಿಯಾ, ಬಿ ಟೆಲಿಕಮ್ಯುನಿಕೇಷನ್ ರಿಸರ್ಚ್ ಅಥಾರಿಟಿ ಆಫ್ ಇಂಡಿಯಾ, ಸಿ ಟ್ರಾನ್ಸ್ಪೋರ್ಟ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಡಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಆಪ್ಷನ್ 25. ಬ್ರಿಟಿಷರ ಭಾರತದಲ್ಲಿ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು? ಎ ಕಲ್ಕತ್ತಾ, ಬಿ ಪಟ್ನಾ, ಸಿ ಲಕ್ನೋ, ಡಿ ಬಾಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಕತ್ತಾ. ಪ್ರಶ್ನೆ 26. ಅನಿ ಬೆಸೆಂಟ್ ರವರು INCಯ ಅಧ್ಯಕ್ಷರಾಗಿ ಯಾವ ಅಧಿವೇಶನದಲ್ಲಿದ್ದರು? ಎ 1916, ಬಿ 1917, ಸಿ 1918, ಡಿ 1920. ಸರಿಯಾದ ಉತ್ತರ ಆಪ್ಷನ್ ಬಿ 1917. ಪ್ರಶ್ನೆ 27. ಮಹಾತ್ಮ ಗಾಂಧಿಯವರ ಯಾವ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಿಸಿದೆ? ಎ ಅಹಮದಾಬಾದ್ ಹೋರಾಟ, ಬಿ ಖೇಡಾ ಹೋರಾಟ, ಸಿ ಚಂಪಾರಣ ಸತ್ಯಾಗ್ರಹ, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅಹಮದಾಬಾದ್ ಹೋರಾಟ. ಪ್ರಶ್ನೆ 28. ಒಂದು ಪಕ್ಷ ಖಚಿತವಾದ ಸಂಕೇತದಿಂದ KNIFE ಅನ್ನು IPGHCB ಎಂದು ಬರೆದರೆ ಎಂಬುದನ್ನು ಹೇಗೆ ಬರೆಯಬಹುದು? ಡಾಕ್ಟರ್ ಎಂಬುದನ್ನು
ಹೇಗೆ ಬರೆಯಬಹುದು? ಎ ಎಫ್ ಕ್ಯೂ ಇ ವಿ ಕ್ಯೂ ಟಿ, ಬಿ ಬಿ ಪಿ ಬಿ ಎಸ್ ಎನ್ ಟಿ, ಸಿ ಬಿ ಕ್ಯೂ ಎ ವಿ ಎಮ್ ಟಿ, ಡಿ ಐ ಪಿ ಜಿ ಎಚ್ ಸಿ ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಕ್ಯೂ ಎ ವಿ ಎಮ್ ಟಿ. ಪ್ರಶ್ನೆ 29. 2019 ಪುರುಷರ ಸಿಂಗಲ್ ಫ್ರೆಂಚ್ ಓಪನ್ ಗೆದ್ದವರು ಯಾರು? ಎ ಡೊಮಿನಿಕ್ ಥೀಮ್, ಬಿ ನೋವಾಕ್ ಜೋಕೋವಿಕ್, ಸಿ ರಾಫೆಲ್ ನಾಡಲ್, ಡಿ ರೋಜರ್ ಫೆಡರರ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಫೆಲ್ ನಾಡಲ್. ಪ್ರಶ್ನೆ 30. ಈ ಕೆಳಗಿನ ದೇಶಗಳಲ್ಲಿ ಯಾವ ಏಷ್ಯಾದ ಪ್ರಥಮ ದೇಶವು ಒಂದೇ ಲಿಂಗದವರ ಒಳಗಿನ ಲಗ್ನ ಸಂಬಂಧ ಕೊಟ್ಟಿತು? ಎ ಸಿಂಗಪುರ್, ಬಿ ಭಾರತ, ಸಿ ತೈವಾನ್, ಡಿ ಹಾಂಗ್ಕಾಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ತೈವಾನ್. ಪ್ರಶ್ನೆ 31. 2023 ICC ಪುರುಷ ವರ್ಲ್ಡ್ ಕಪ್ ಕ್ರಿಕೆಟ್ ಆಟದ ಯಜಮಾನ ಪದವನ್ನು ಯಾವ ದೇಶವು ಸ್ವೀಕರಿಸಿದೆ? ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಇಂಗ್ಲೆಂಡ್, ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಪ್ರಶ್ನೆ 32. ಮೋಹಿನಿ ಅಟ್ಟಂ ನೃತ್ಯ ಸ್ವರೂಪವು ಡ್ಯಾಶ್ ರಾಜ್ಯದಿದೆ? ಎ ಕೇರಳ, ಬಿ ಉತ್ತರ ಪ್ರದೇಶ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಪ್ರಶ್ನೆ 33. ನಿವೃತ್ತ IPS ಅಧಿಕಾರಿ ಕಿರಣ್ ಬೇಡಿ ಅವರನ್ನು ರಾಜ್ಯಪಾಲ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಎಂದು ನೇಮಕಾತಿ ಮಾಡಲಾಗಿದೆ? ಎ ದೆಹಲಿ, ಬಿ ಪದುಚೇರಿ, ಸಿ ಕರ್ನಾಟಕ, ಡಿ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪದುಚೇರಿ. ಪ್ರಶ್ನೆ 34. ಗಣಿತ ವಿಷಯದ ಅಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಮಾರ್ಚ್ 19, 2019 ಯಾರಿಗೆ ಕೊಡಲಾಯಿತು? ಎ ಕರೇನ್ ಅಹ್ಲೆನ್ ಬೇಕ್, ಬಿ ಎಸ್ ನಂಬಿ ನಾರಾಯಣ್, ಸಿ CR ರಾವ್, ಡಿ ಟೆರಿಟಾವೋ. ಸರಿಯಾದ ಉತ್ತರ ಆಪ್ಷನ್ ಎ ಕರೇನ್ ಅಹ್ಲೆನ್ ಬೇಕ್. ಪ್ರಶ್ನೆ 35. ATM ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕ್ ಯುನೋ ಕ್ಯಾಶ್ ಪದ್ಧತಿ ಪ್ರಾರಂಭಿಸಿದೆ? ಎ ICICI, ಬಿ ಆಕ್ಸಿಸ್, ಸಿ SBI, ಡಿ ಕೆನರಾ. ಸರಿಯಾದ ಉತ್ತರ ಆಪ್ಷನ್ ಸಿ SBI. ಪ್ರಶ್ನೆ 36. ದಕ್ಷಿಣ ತೀರದ ರೈಲ್ವೆ ಝೋನ್ನ ಮುಖ್ಯ ಕೇಂದ್ರ ಇರುವುದು? ಎ ವಿಶಾಖಪಟ್ಟಣಂ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣಂ. ಪ್ರಶ್ನೆ 37. ರಾಪಿಡ್ ಆ್ಯಕ್ಷನ್ ಫೋರ್ಸ್ RAF ಯಾವುದರ ಅಸಾಧಾರಣ ವಿಶೇಷ ಭಾಗವಾಗಿದೆ? ಎ BSF, ಬಿ ITBP, ಸಿ CRPF, ಡಿ NSG. ಸರಿಯಾದ ಉತ್ತರ ಆಪ್ಷನ್ ಸಿ CRPF. ಪ್ರಶ್ನೆ 38. ಒಂದು ಪಕ್ಷ ಭಾಗಾಕಾರ ಅಂದರೆ ಅಧಿಕ, ಗುಣಾಕಾರ ಅಂದರೆ ಕಳೆದು, ಅಧಿಕ ಅಂದರೆ ಗುಣಾಕಾರ ಮತ್ತು ಕಳೆದು ಅಂದರೆ ಭಾಗಾಕಾರ ಆದಾಗ್ಗೆ 8 ಭಾಗಾಕಾರ 15 ಕಳೆದು 3 ಗುಣಾಕಾರ 4 ಅಧಿಕ 2 = ಪ್ರಶ್ನೆ ಚಿಹ್ನೆ. ಆಪ್ಷನ್ ಎ 18, ಆಪ್ಷನ್ ಬಿ 5, ಆಪ್ಷನ್ ಸಿ 65/8, ಆಪ್ಷನ್ ಡಿ 23/5. ಸರಿಯಾದ ಉತ್ತರ ಆಪ್ಷನ್ ಬಿ 5. ಪ್ರಶ್ನೆ 39. 24 ಗಂಟೆಗಳಲ್ಲಿ ಗಡಿಯಾರದ ಕೈಗಳು ಎಷ್ಟು ಬಾರಿ 1 ಆಗುತ್ತದೆ? ಪ್ರಶ್ನೆ ಎ ಆಪ್ಷನ್ 24, ಬಿ 22, ಸಿ 21, ಡಿ 20. ಸರಿಯಾದ ಉತ್ತರ ಆಪ್ಷನ್ ಬಿ 22. ಪ್ರಶ್ನೆ 40. ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? 3, 9, 27, 81, ಡ್ಯಾಶ್ ಡ್ಯಾಶ್ ಡ್ಯಾಶ್. ಎ 324, ಬಿ 243, ಸಿ 162, ಡಿ 241. ಸರಿಯಾದ ಉತ್ತರ ಆಪ್ಷನ್ ಬಿ 243. ಪ್ರಶ್ನೆ 41. ಲೋಪವಾದ ಸಂಖ್ಯೆಯನ್ನು ಗುರುತಿಸಿರಿ. 16, 14, 4,
15 34 ಪ್ರಶ್ನೆ ಚಿಹ್ನೆ 3 16 15. ಆಪ್ಷನ್ ಎ 15, ಆಪ್ಷನ್ ಬಿ 17, ಆಪ್ಷನ್ ಸಿ 16, ಆಪ್ಷನ್ ಡಿ 18. ಸರಿಯಾದ ಉತ್ತರ ಆಪ್ಷನ್ ಎ 15. ಪ್ರಶ್ನೆ 42. ಕಾರಾಗೃಹದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರ ಅನ್ನ ಸತ್ಯಾಗ್ರಹ ಮಾಡಿ ಮೃತಪಟ್ಟನು? ಎ ಬಿಪಿನ್ ಚಂದ್ರಪಾಲ್, ಬಿ ಜತಿನ್ ದಾಸ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಆಪ್ಷನ್ ಬಿ ಜತಿನ್ ದಾಸ್. ಪ್ರಶ್ನೆ 43. ಸಚಿವ ಸಂಪುಟದ ರಾಯಭಾರಿಗಳು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದದ್ದು ಯಾವಾಗ? ಎ 1942, ಬಿ 1945, ಸಿ 1946, ಡಿ 1947. ಸರಿಯಾದ ಉತ್ತರ ಆಪ್ಷನ್ ಸಿ 1946. ಪ್ರಶ್ನೆ 44. ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಪ್ರತಿಪಾದಿಸಿದರು? ಎ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ, ಬಿ ಮನುಸ್ಮೃತಿಯಲ್ಲಿ ಮನು, ಸಿ ರಾಜತರಂಗಿಣಿಯಲ್ಲಿ ಕಲಹನ, ಡಿ ಹರ್ಷಚರಿತದಲ್ಲಿ ಬಾಣಭಟ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ. ಪ್ರಶ್ನೆ 45. ಇವುಗಳಲ್ಲಿ ಯಾವುದೊಂದು ಸರಿಯಿಲ್ಲ? ಜಲಪಾತ, ನದಿ. ಎ ಜಲಪಾತದಲ್ಲಿ ಎ ಲಾಲ್ ಗುಲಿ, ನದಿ ಕಾಳಿ, ಬಿ ಜಲಪಾತದಲ್ಲಿ ಶಿವಗಂಗಾ, ನದಿ ಸೊಂಡ, ಜಲಪಾತದಲ್ಲಿ ಸಿ ಇರುಪ್ಪು, ನದಿ ಲಕ್ಷ್ಮಣ ತೀರ್ಥ, ಜಲಪಾತದಲ್ಲಿ ಡಿ ಮಲ್ಲಳ್ಳಿ, ನದಿ ಕಾವೇರಿ. ಆಪ್ಷನ್ ಡಿ ಇದರ ಉತ್ತರ ಆಪ್ಷನ್ ಡಿ ಮಲ್ಲಳ್ಳಿ ಕಾವೇರಿ. ಪ್ರಶ್ನೆ 46. ಬೆರೆಶೀಟ್ ಇದು ಯಾವ ದೇಶದಿಂದ ಹಾರಿಸಿದ ಮೂನ್ ಲ್ಯಾಂಡರ್? ಎ ಭಾರತ, ಬಿ UK, ಸಿ ಇಸ್ರೇಲ್, ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಪ್ರಶ್ನೆ 47. ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಯದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಯಾರಾಗಿದ್ದರು? ಎ ರಾಮಸೆ ಮ್ಯಾಕ್ ಡೊನಾಲ್ಡ್, ಬಿ ವಿನ್ಸ್ಟನ್ ಚರ್ಚಿಲ್, ಸಿ ಲಿಂಡ್ಸನ್ ಜಾನ್ಸನ್, ಡಿ ಜೆಫರ್ಸನ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಿಂಡ್ಸನ್ ಜಾನ್ಸನ್. ಪ್ರಶ್ನೆ 48. ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು? ಎ 1892, ಬಿ 1915, ಸಿ 1948, ಡಿ 1951. ಸರಿಯಾದ ಉತ್ತರ ಆಪ್ಷನ್ ಎ 1892ರಲ್ಲಿ. ಪ್ರಶ್ನೆ 49. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಎ ಕರಡಿ, ಬಿ ಹುಲಿ, ಸಿ ಜಿಂಕೆ, ಡಿ ಭಾರತದ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ. ಪ್ರಶ್ನೆ 50. ಮ್ಯಾಪಿಲ್ಲಾ ರೆಬೆಲಿಯನ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಎ ಗಿರಿಜನರ ಬುಡಕಟ್ಟು ಜನರ ಅತೃಪ್ತಿ, ಬಿ ರಾಷ್ಟ್ರವಾದಿಗಳ ಅತೃಪ್ತಿ, ಸಿ ಸೈನಿಕರ ಅತೃಪ್ತಿ, ಡಿ ರೈತರ ಅತೃಪ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ರೈತರ ಅತೃಪ್ತಿ.